ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಗಿತ್ತು ನಾನು ವ್ಲಾಗ್ ಮಾಡಿದೆ. ತುಂಬ ದಿನಗಳಲ್ಲ, ತಿಂಗಳುಗಳಾಯಿತು, ಒಂದು 3 ತಿಂಗಳಾಯ್ತು ಅನ್ಸುತ್ತೆ ನಾನು ವ್ಲಾಗ್ ಮಾಡಿರಲಿಲ್ಲ. ಏನು ಶೂಟ್ ಮಾಡಿರಲಿಲ್ಲ, ಏನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ಸುಮ್ಮನೆ ಹಂಗೆ ಒಂದು ಸೋಷಲ್ ಮೀಡಿಯಾ ಬ್ರೇಕ್ ಅಂತಾರಲ್ವ, ಸೋಷಲ್ ಮೀಡಿಯಾ ಡಿಟಾಕ್ಸ್ ಥರ ಏನಿಲ್ಲ, ಸುಮ್ಮನೆ ಹಂಗೆ ಮಾಡಿರಲಿಲ್ಲ. ಇವತ್ತು ಏನೋ ಹಂಗೆ ಸುಮ್ಮನೆ ನನ್ನಮ್ಮ ಹೇಳಿದ್ರು ವ್ಲಾಗ್ ಮಾಡ್ಬೋದಲ್ಲ ಅಂತ. ಆ ರೀಸನ್ಗೋಸ್ಕರ ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ವ್ಲಾಗ್ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ. ಹೌದು, ನಾವಿವತ್ತು ಎಕ್ಸಿಬಿಷನ್ಗೆ ಹೋದ್ವಿ. ಅಲ್ಲೆಲ್ಲ ನಾನು ಏನು ಶೂಟ್ ಮಾಡ್ಕೊಂಡಿರಲಿಲ್ಲ, ಏನೂ ವಿಡಿಯೋ ಮಾಡಿಲ್ಲ. ಕಾರ್ನ್ ತಿಂದ್ವಿ. ಏನೇನು ಆ ಎಕ್ಸಿಬಿಷನಲ್ಲಿ ಏನೇನು ತೊಗೊಬಂದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಒಂಥರ ಎಕ್ಸಿಬಿಷನ್ ಹಾಲ್ ಥರ ಫುಲ್ ಏನೇನು ತೊಗೊಬಂದ್ವಿ ಅಂತಂದು ನಾನು ನನ್ನಮ್ಮ ಹೋಗಿದ್ವಿ. ಇಲ್ಲೇ ನಮ್ಮೂರಲ್ಲಿ ಗಂಗಾವತಿಯವರು ಯಾರಾದರೂ ನೋಡ್ತಾ ಇದ್ದರೆ, ಜುಲೈ ನಗರಲ್ಲಿ ಏನದು ಜುಲೈ ನಗರ್ ಸರ್ಕಲಿಂದ ಹಿಂಗೆ ಬರ್ತಾ ಎಲ್ಲ ಅಂದರೆ ನನಗೆ ಆ ಗೋಪಿ ಬ್ಲಡ್ ಬ್ಯಾಂಕ್ ಯಾವಾಗಲೂ ಹಾಕ್ತಾ ಇರ್ತಾರಲ್ಲ ಯೂಶ್ವಲಿ, ಅದು ಇದು ಏನಾದರೂ ಸೇಲ್ ಬಂದರೆ ಅಲ್ಲಿ ಹಾಕ್ತಿರ್ತಾರೆ. ಇದೊಂದು ಎಕ್ಸಿಬಿಷನ್ ಏನೋ ಹಾಕಿದ್ದಾರೆ, ತುಂಬ ದಿನಗಳಾಗಿತ್ತು ಹಾಕಿ. ನಾವು ಹೋಗಿರಲಿಲ್ಲ. ನಾನು ಹೋಗಿದ್ದೆ ಲಾಸ್ಟ್ ವೀಕಲ್ಲಿ, ಒಂದೆರಡು ಅದು ಇದು ಏನೋ ತಗೊಂಡು ನಾನು ಒಬ್ಬಳೇ ಬಂದು ನನ್ನ ಅಮ್ಮಂಗೆ ಹೇಳಿಕ್ಕೆ ನೀನು ಕರ್ಕೊಂಡು ಹೋಗು ಅಂತ ಅಂದಿದ್ರು. ಸೊ ಇವತ್ತು ಕರ್ಕೊಂಡು ಹೋಗಿ ನಾನು ನನ್ನಮ್ಮ ತೊಗೊಂಡು ಬಂದಿದ್ದೀವಿ. ಏನೇನು ತೊಗೊಬಂದ್ವಿ ಅಂತಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಲೆನೆನಲ್ಲಿ ಏನಾದ್ರು ತೊಗೊಬಂದ್ರ ಅಂತ ಅನ್ಕೋಬೇಡಿ. ಕವರ್ ಮಾತ್ರ ಲೆನೆನ್ದು, ಬಟ್ ಒಳಗಡೆ ಇರೋ ಐಟಮ್ಸ್ ಎಕ್ಸಿಬಿಷನ್ದು. ಫಸ್ಟ್ ಐಟಮ್ ಬಂದುಬಿಟ್ಟು ನನ್ನ ಅಮ್ಮಂದು. ನನ್ನಮ್ಮ ಮನೇಲಿ ಎಷ್ಟು ಪಿಂಗಾಣಿ ಸಾಮಾನಿದ್ರೂ ಬಿಡಲ್ಲ, ಬೇಕು ಬೇಕು ಬೇಕು. ನನ್ನ ಮಗಳು ನನ್ನ ಅಳಿಯ ಬಂದರೆ ಕುಡಿತಾರೆ ಈ ಕಪ್ಪಲ್ಲಿ, ಅವರಿಬ್ಬರು ಇದರಲ್ಲಿ ಕುಡಿಯೋದೇ ಇಲ್ಲ. ಆದರೂ ತೊಗೊಂಡಿದ್ದಾರೆ ನನ್ನಮ್ಮ. ಈ ಒಂದು ಸಾಸರ್ ಕಪ್, ಸಾಸರ್ ಇಲ್ಲ, ಜಸ್ಟ್ ಕಪ್ ಚೆನ್ನಾಗಿದೆ. ಇದಕ್ಕಿಂತ ಇನ್ನೊಂದು ತೊಗೊಂಡಿದ್ದಾರೆ, ಅದು ಇಷ್ಟ ಆಯ್ತು ನನಗೆ, ತೋರಿಸ್ತೀನಿ. ನನ್ನ ಮಗಳು ಅಳಿಯ ಬಂದರೆ ಇದ್ರಲ್ಲಿ ಕುಡಿತಾರೆ ಅಂತ ನನ್ನಮ್ಮ ಅಂದರು. ನನ್ನ ಅಮ್ಮನ ಮಗಳು ಅಳಿಯ ಅಂದರೆ ನನ್ನ ಅಕ್ಕ ಮಾವ ಬಂದರೆ ಈ ಕಪ್ಪಲ್ಲಿ ಕುಡಿತಾರೆ ಅಂತ. ಇದು ಒಳ್ಳೆ ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಈ ಮಾಡೆಲ್ ಇಷ್ಟ ಆಯಿತು, ಈ ಮಾಡೆಲ್ಗಿಂತ. ಇದೆರಡು ನನ್ನಮ್ಮ ತೊಗೊಂಡ್ರು. ಇದು 250 ಹೇಳಲ್ಲ, ನಾನು ಬಾರ್ಗೇನ್ ಮಾಡಿ 200 ರೂಪಾಯಿ ಕೊಡೋಣ ಅಂತ ಕೇಳಿ 200 ರೂಪಾಯಿ ತೊಗೊಬಂದೆ. ಕಮಿಂಗ್ ಟು ದ ನೆಕ್ಸ್ಟ್ ಐಟಮ್. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು, ನಮ್ಮನೇಲಿ ಆ್ಯಪಲ್ ಕಟ್ ಮಾಡೋದಿರಲಿಲ್ಲ. ಇತ್ತು, ಹಳೇದು ಇತ್ತು, ಬ್ಲೂ ಕಲರ್ ಒಂದು. ಅದು ಆ್ಯಕ್ಚುಲಿ ಬರ್ತಾ ಏನಾಗ್ಬಿಡುತ್ತೆ ಗೊತ್ತಲ್ವ, ಇದು ಕಟ್ಟಾಗಿಬಿಡುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಆ್ಯಪಲ್ ಕಟ್ ಆಗ್ತಲ್ಲ, ಅದು. ಇದೊಂದು ಆ್ಯಪಲ್ ಕಟ್ ಮಾಡೋಕ್ಕೆ ನನ್ನ ಅಮ್ಮ ತಗೊಂಡ್ರು. ಇದೊಂದು, ಆಮೇಲೆ ಅದು ಇದು ಸ್ಟ್ಯಾಂಡ್ ಹಿಂಗೆ ಇಟ್ಬಿಟ್ಟು ಇಲ್ಲಿ ಸ್ಪೂನ್ಸ್ ಹಾಕಕ್ಕೆ ಬೇರೆ ಐತಿ. ಚಾಕುಗಳು ಹಾಕಿರ್ತಾರಂತೆ ನನ್ನಮ್ಮ ಇದರಲ್ಲಿ. ನೋಡ್ತೀನಿ ಎಷ್ಟು ದಿನ ಚಾಕುನ ಒಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತಾರೆ, ಇನ್ನೊಂದು ಫ್ರಿಜ್ ಮೇಲೆ ಇಟ್ಟಿರ್ತಾರೆ, ಕೈಗೆ ಸಿಗಲ್ಲ ಹಂಗಿಟ್ಟಿರ್ತಾರೆ. ಈಗ ಇದು ಚಾಕು ಹಾಕಿಡೋಕ್ಕೆ ಬರ್ತದೆ, ತೊಗೊಳ್ಳಿ ಅಂತ ಅಂದರು. ಸೊ ಇದೊಂದು ತೊಗೊಂಡಿದ್ದೀವಿ, ಚಾಕು ಹಾಕಿಡೋಕ್ಕೆ. ಇದೊಂದು ಸ್ಟ್ಯಾಂಡ್ ಥರ. ಆಮೇಲೆ ಏನದು ಕಡುಬು ಮಾಡೋಕ್ಕೆ. ನಾಳೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆಗೆ ನಾವು ಕರ್ಚಿಕಾಯಿ ಮಾಡ್ತೀವಿ. ಕರ್ಚಿಕಾಯಿ ಮಾಡೋಕ್ಕೆ ಈಗೆಲ್ಲ ಫುಲ್ ಮುಂಚೆ ಎಲ್ಲ ಕೈಯಿಂದ ಲಟ್ಸಿ ಹಿಂಗೆ ಮಡಚಿ ತುಂಬಿ ಹಿಂಗೆ ಫುಲ್ ಹಿಂಗೆಲ್ಲ ಆ ಥರ ಮಾಡ್ತಿತ್ತು. ಈಗ ಅದಕ್ಕೂ ಒಂದು ಹಿಂಗೆ ಜಸ್ಟ್ ನೀವು ಹಿಟ್ಟನ್ನ ಇದ್ರಲ್ಲಿ ಹಾಕಿಬಿಟ್ಟು ಪುಡಿ ಹಾಕಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಕರ್ಚಿಕಾಯಿ ರೆಡಿ. ಕರ್ಚಿಕಾಯಿ ಮಾಡ್ತಾ ತೋರಿಸ್ತೀನಿ. ಆಮೇಲೆ ಇದೊಂದು
ಮೋಮೋಸ್ ಮಾಡೋಕ್ಕೆ. ಮೋಮೋಸ್ ಮಾಡಿಕೊಟ್ಟಿದ್ದೀನಿ ನನ್ನ ಅಕ್ಕಂಗೆ, ನನ್ನ ಅಮ್ಮಂಗೆ, ನಾನೇ ಮಾಡ್ತಾಯಿದ್ದೆ. ಜಸ್ಟ್ ಇದೊಂದು ಇದು ಸಹ ಇದು 100 ರೂಪಾಯಿಗೆ 3 ಕೊಟ್ಟ ಅಣ್ಣ ಕೇಳಿದ ತಕ್ಷಣ ಕೊಟ್ಟ. ಇದು 100 ರೂಪಾಯಿಗೆ 3 ಕೊಟ್ಟ. ಇದು 50 ರೂಪಾಯಿ. ಇದು 120 ಹೇಳ್ದ. ಸ್ಟೀಲಮ್ಮ 120 ಕೊಡು ಅಂದ. ಇಲ್ಲ ಅಣ್ಣ 100 ರೂಪಾಯಿ ತೊಗೊಳ್ಳಿ ಅಂತ ನಾನು 100 ರೂಪಾಯಿ ಕೊಡ್ತೇನೆ. ಇದೊಂದು ಓಕೆ, ಇದಾಯಿತು. ಕಮಿಂಗ್ ಟು ದ ಥರ್ಡ್ ಐಟಮ್ ಬಂದುಬಿಟ್ಟು ಗೋಬಿ ಮಂಚೂರಿ ಮಸಾಲ. ಚೆನ್ನಾಗಿತ್ತು, ಬಟ್ ಅದೇನೋ ಟೇಸ್ಟ್ ಚೆನ್ನಾಗಿತ್ತು. ಏನಂದರೆ ಅದು ಏನು ಟೇಸ್ಟಿಂಗ್ ಪೌಡರ್ ತುಂಬ ಹಾಕಿದ್ದಾನೆ ನನಗನ್ನಿಸ್ತು. ಬಟ್ ನನ್ನ ಅಮ್ಮ ಬಿಡಲಿಲ್ಲ, ತಗೋ ಅಂದರು. ಸೊ ಗೋಬಿ ಮಂಚೂರಿ ನನ್ನಮ್ಮ ಯಾವಾಗ ಮಾಡಿಕೊಡ್ತಾರೆ ನೋಡ್ತೀನಿ. ಗೋಬಿ ಮಂಚೂರಿ ಮಸಾಲ ತೊಗೊಂಡು ಬನ್ನಿ. ಇದೆರಡು ತೊಗೊಂಡ್ಬಂದು ಇದರಲ್ಲಿ ಕಾಲಿಫ್ಲವರ್ ಹಾಕಿನೂ ಮಾಡ್ಬೋದು, ಕ್ಯಾಬೇಜ್ ಹಾಕಿನೂ ಮಾಡ್ಬೋದು. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಜಾಸ್ತಿ ತಿನ್ನಬೇಡಿ, ಹೊರಗಡೆ ಏನೂ ತಿನ್ನಬೇಡಿ. ಇದು 100 ರೂಪಾಯಿ 2 ಕೊಟ್ಟ. 80 ರೂಪಾಯಿ ಹೇಳ್ದ, ಬಟ್ 100 ರೂಪಾಯಿ 2 ಕೊಡಿ ಅಣ್ಣ ಅನ್ನೋ ಕೊಟ್ಟ. ಯಾವುದೂ ಈಸಿಯಾಗಿ ಹಂಗೆ ತಗೊಬರಲ್ಲ ನಾನು. ಬಾರ್ಗೇನ್ ಮಾಡಿನೇ ತರ್ತೀನಿ. ಬಾರ್ಗೇನ್ ಮಾಡಲೇಬೇಕು ಅಂತಲ್ಲ, ಬಟ್ ಅವ್ರಿಗೆ ಅದಕ್ಕೂ ಕಡಿಮೆ ಸಿಕ್ಕಿರುತ್ತೆ. ಸೊ ನಾನು ಬಾರ್ಗೇನ್ ಮಾಡ್ತೀನಿ. ಕಮಿಂಗ್ ಟು ದ ಮೈ ಮೋಸ್ಟ್ ಫೇವ್ರೆಟ್ ಐಟಮ್, ಕುರುಕ್ಲು. ಇದೆಲ್ಲ ಇತ್ತು ಅಲ್ಲಿ ಎಕ್ಸಿಬಿಷನಲ್ಲಿ. ಇದು ಗಾರ್ಲಿಕ್ ಸಂಡಿಗೆ ಚೆನ್ನಾಗಿತ್ತು. ಇದೊಂದು ತೊಗೊಂಡ್ವಿ. ಆಮೇಲೆ ಇದು ಮಸಾಲದೇನೋ ನನ್ನ ಅಮ್ಮಂಗೆ ಇಷ್ಟ ಆಯಿತು, ನನ್ನಮ್ಮ ತೊಗೊಂಡ್ರು. ಇದು ಆ್ಯಕ್ಚುಲಿ ಇದು ಗಾರ್ಲಿಕ್ದು ತುಂಬ ಚೆನ್ನಾಗಿದೆ. 1/4 kg 100 ರೂಪಾಯಿ ಕೊಟ್ಟ. ಅವನು ಅರ್ಧ ಕೆ ಜಿ ತೊಗೊಳ್ಳಿ ಅಂದ. ಇಲ್ಲ ನಮ್ಮ ಮನೇಲಿ ನಾವು 3 ಇರೋದು, ಖಾಲಿ ಆಗಲ್ಲ ಅಂತೆಲ್ಲ ಹೇಳಿ ಯೂಶಲಿ ಖಾಲಿ ಆಗಲ್ಲ, ನಾವು ಇರೋಲ್ಲ ಅಲ್ವಾ, ಅಷ್ಟೊಂದು ತಿನ್ನೋದು ಇಲ್ಲ. ಅಮ್ಮ ಫ್ರೈಡ್ ತಿನ್ನೋಲ್ಲ. ಏನಕ್ಕೆ ತೊಗೊಂಡ್ವಿ ಅಂದರೆ ಇದೊಂದು ಆಮೇಲೆ ಇದು ಸಾಬುದಾನ ಸಬ್ಬಕ್ಕಿದೊಂದು ತೊಗೊಂಡು. ಇದನ್ನು ಬಿಡಲೇ ಇಲ್ಲ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇದು ಯಾವುದ್ರದ್ದಂತ ಗೊತ್ತಿಲ್ಲ. ಇದೊಂದು 4 ತಗೊಂಡು ಬಂದ್ವಿ. ಎಲ್ಲದೂ 100 ರೂಪಾಯಿ 1/4 kg. ನನಗೆ ಇದು ಇಷ್ಟ ಆಯಿತು, ಗಾರ್ಲಿಕ್ದೊಂದು. ಆಮೇಲೆ ಇದು ಇಷ್ಟ ಆಯಿತು, ಎಲ್ಲದೂ ಇಷ್ಟ ಆಯಿತು ಅಲ್ಲಿ ಕೊಟ್ಟಾಗ. ಬಟ್ ಮನೇಲಿ ಟ್ರೈ ಮಾಡಬೇಕು, ಅವರು ಎಣ್ಣೆಲಿ ಯಾವಾಗಲೂ ಕರೆದು ಇಟ್ಟಿರ್ತಾರೆ. ಟೇಸ್ಟ್ ಮಾಡಿ ಅಂತ ಕೊಡ್ತಾಯಿದ್ರು. ತೊಗೊಂಬಂದ್ವಿ. ಇದು ಯಾಕೆ ತೊಗೊಂಡ್ವಿ ಅಂದರೆ, ನಾಳೆ ನೆಕ್ಸ್ಟ್ ಮಂತಲ್ಲಿ ವರಮಹಾಲಕ್ಷ್ಮಿ ಬರುತ್ತಲ್ವ. ವರಮಹಾಲಕ್ಷ್ಮಿ ಟೈಮಲ್ಲಿ ಅಮ್ಮಂದು ಆಫೀಸ್ ಕೊಲೀಗ್ಸ್ಗೆಲ್ಲ ಊಟ ಕರೀತಾರೆ ಅಮ್ಮ. ಹಂಗೆ ನಮ್ಮ ಮನೇಲೂ ಅಷ್ಟೇ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ನಮ್ಮ ಮನೇಲಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಲ್ಲ. ಅಮ್ಮ ಆಫೀಸ್ಗೆ ಹೋಗೋ ಕಾರಣ ನಮ್ಮ ಮನೇಲಿ ಹಪ್ಪಳ ಮಾಡಲ್ಲ. ಸಮ್ಮರ್ ಟೈಮಲ್ಲೆಲ್ಲ ಮುಂಚೆಲ್ಲ ಎಷ್ಟು ಮಾಡ್ತಾಯಿದ್ರು ಅಮ್ಮ, ಅಕ್ಕಿ ಹಪ್ಪಳ, ಬೇಳೆ ಹಪ್ಪಳ ಎಲ್ಲ. ಸೊ ಈಗ ಹೊರಗಡೆ ರೆಡಿ ಸಿಗೋದ್ರಿಂದ ಅನ್ನ ಸಾಂಬಾರು ಜೊತೆ ಬೇಕಲ್ವಾ. ಹಂಗೆ ನಮ್ಮ ಮನೇಲೂ ನಮ್ಮಮ್ಮ ಅನ್ನ ಸಾಂಬಾರು ಮಾಡಿದಾಗ ಇದನ್ನೆಲ್ಲ ಕರ್ಕೊಂಡು ತಿನ್ನೋ ಸಖತ್ತಾಗಿರುತ್ತೆ. ಸೊ ಈ ಕುರುಕ್ಲನ್ನ ತೊಗೊಂಡು ಬಂದು ಯೂಸ್ ಆಗುತ್ತೆ, ಯೂಸ್ ಆಗಲ್ಲ ಅಂತೇನಲ್ಲ. ಇದಾಯ್ತಾ? ಇದು ಏನು 100 ರೂಪಾಯಿ 1/4 kg, 400 ರೂಪಾಯಿ ಕೊಟ್ಟೆ. ಆಮೇಲೆ ಉಪ್ಪಿನಕಾಯಿ ಕೂಡ ಇತ್ತು. ಉಪ್ಪಿನಕಾಯಲ್ಲಿ ನನಗೇನು ಇಷ್ಟ ಆಗಿಲ್ಲ, ನಾನು ಉಪ್ಪಿನಕಾಯಿ ತಿನ್ನಲ್ಲ. ನನ್ನಮ್ಮ ನಿಂಬೆಕಾಯ್ದು ಸ್ವೀಟ್ ಉಪ್ಪಿನಕಾಯಿ ತಗೊಂಡ್ರು. ಅದು ಸ್ವೀಟ್ ಅಮ್ಮ ಅನ್ನ ಹಾಲು ಉಪ್ಪಿನಕಾಯಿ ಎಲ್ಲ ತಿನ್ನೋ ಸಖತ್ತಾಗಿರುತ್ತೆ. ಒಂದು ನಿಂಬೆಕಾಯಿ ಉಪ್ಪಿನಕಾಯಿ. ಆಮೇಲೆ ಇದು ಬೆಳ್ಳುಳ್ಳಿ ಉಪ್ಪಿನಕಾಯಿ. ಇದು ಆ್ಯಕ್ಚುಲಿ ಇಷ್ಟ ಆಯಿತು. ಯಾವಾಗಲೂ ಒಂದು ಸಲ ತಿನ್ಬೋದು, ಅನ್ನ ತುಪ್ಪ ಉಪ್ಪಿನಕಾಯಿ ಕಡಲೆ ಪುಡಿ ಎಲ್ಲ ಕಲಿಸ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನನ್ನಮ್ಮ ತೊಗೊಂಡ್ರು. ಇದು 150 ಹೇಳ್ದ, 150 ರೂಪಾಯಿ 1/4 kg ಹೇಳ್ದ. ಹೋಗೋಣ ಅಂತೆಲ್ಲ ಫುಲ್ ಹೇಳಿ. ಅಲ್ಲಿರೋರು ಯಾರಿಗೂ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. 100 ರೂಪಾಯಿ ಕೊಡು ಅಂತ ಹೇಳಿ 100 ರೂಪಾಯಿ 1/4 kg ಅದೆರಡು 200 ಕೊಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ತಿನ್ನೋದು
ಅವರೆಕಾಳು ಏನೋ ಗೊತ್ತಿಲ್ಲ, ಇದು ಚೆನ್ನಾಗಿತ್ತು. ಅಮ್ಮ ಆ್ಯಕ್ಚುಲಿ ಇದು ತೊಗೊಂಡ್ರು ಉರ್ಗಡ್ಲೆ. ಮುಂಚೆ ನಮ್ಮ ಮನೇಲಿ ಕೂಡ್ಲಿಗೀಲಿ ಯೂಶ್ವಲಿ ಶುಕ್ರವಾರ ಸಂತೆಗೆ ನಮ್ಮ ದೊಡ್ಡಮ್ಮ ಹೋಗ್ತಾಯಿದ್ರು. ಸಂಜೆ ನಾವು ಸ್ಕೂಲಿಂದ ಬರೋದ್ರೊಳಗಡೆ ಇದನ್ನು ತಂದಿರ್ತಾಯಿದ್ರು. ಸಂತೆ ಮಾತ್ರ ಸಿಗ್ತಾಯಿತ್ತು. ಅವ್ರು ಎಲ್ರಿಗೂ ಒಂದೊಂದು ಅಂತ ಪೊಟ್ಣದಲ್ಲಿ ಹಿಂಗೆ ಕಟ್ಸ್ಕೊಬಿಡೋರು ಉರ್ಗಡ್ಲೆ, ಉಪ್ಪುಗಡ್ಲೆ. ನಮ್ಮ ಸರ್ವಮ್ಮ ತಿಂದು ನಮ್ಮ ಅಜ್ಜಿ ತಿನ್ಕೊಂಡು ಕೂಡ್ತಾಯಿದ್ಲು. ಇದೊಂದು ನಮ್ಮಮ್ಮ ತೊಗೊಂಡ್ರು. ಆಮೇಲೆ ಇದು ಅವರೇ ಬೆಳೆ ಚೆನ್ನಾಗಿತ್ತು. ಇದು ಫ್ರೈಡ್, ಅದಕ್ಕೆ ಮಸಾಲ ಮತ್ತು ಉಪ್ಪೆಲ್ಲ ಹಾಕಿ ಇಟ್ಟಿದ್ರು. ಸಖತ್ತಾಗಿದೆ. ಸುಮ್ಮನೆ ಹಂಗೆ ಸಂಜೆ ಟೈಮ್ ಪಾಸ್ ಕಡಲೆ ಥರ. ಎಷ್ಟು ಮಮ್ಮಿ ಇದು? 100 ರೂಪಾಯಿನೋ ಅನಿಸುತ್ತೆ. ಹಾಂ, ಇದು 1/4 kg 100 ರೂಪಾಯಿನೋ ಹೇಳ್ದ. ಇದು 1/4 kg, ಅದೊಂದು 1/4 kg ತೊಗೊಂಡು ಬಂದ್ವಿ. ಹಂಗೆ ಸುಮ್ಮನೆ ಸಂಜೆ ಹೊತ್ತು ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ ಟೀ ಜೊತೆ. ನನ್ನಮ್ಮ ಏನು ಟೀ ಕುಡಿತಾರೆ ಯಾವಾಗಲಾದ್ರು, ಬಟ್ ಸಂಜೆ ನನ್ನಮ್ಮಂಗೆ ತಿನ್ನಕ್ಕೆ ಬೇಕು. ಆಫೀಸಿಂದ ಬರ್ತಾ ಚಿತ್ತೋ ಏನಾರು ತಗೊಬರ್ತೀಯಾ ಅಂತ ಫೋನ್ ಮಾಡ್ತಾರೆ. ಸೊ ಇದು ನಮ್ಮಮ್ಮಂಗೆ ನೆಕ್ಸ್ಟ್ ಕಾಲ್ ಮಾಡಿದ್ರೆ ಕಡಲೆ ಐತಲ್ಲ ತಿನ್ನಮ್ಮ ಅಂತ ಹೇಳ್ತೀವಿ. ಕಮಿಂಗ್ ಟು ದ ನೆಕ್ಸ್ಟ್ ಐಟಮ್, ಮೈ ಮಾಮ್ಸ್. ದಿಸ್ ಇಸ್ ಅಮ್ಮಂಗೆ ಬಳೆ ಇಷ್ಟ ಆಯಿತು, ಬಳೆ ತೊಗೊಂಡ್ರು. ಚೆನ್ನಾಗಿದೆ. ಎಲ್ಲದಕ್ಕೂ ಬಿಲ್ ಕೊಡ್ತಾರೆ, ಸುಮ್ಮನೆ ಪೇಪರ್ ವೇಸ್ಟ್ ಮಾಡ್ತಾರೆ. ಈ ಬಳೆ ಅಮ್ಮ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 150 ಹೇಳ್ದ, 120 ಕೊಟ್ಟ. ವೇಟ್, ಐಲ್ ಶೋ. ಬ್ಯಾಂಗಲ್ ಬಂಗಾರಿ ಇದು ಬಳೆ ಆಯಿತಾ? ಬಳೆ ಆಯಿತು. 1 ಬಳೆ 120 ಕೊಟ್ಟ. ನೆಕ್ಸ್ಟ್ ಬಂದುಬಿಟ್ಟು ಆಯಿತಾ, ಅಮ್ಮ ಮತ್ತೆ ಇನ್ನೊಂದು 4 ಜೊತೆ ಬಳೆ ತೆಕ್ಕೊಂಡ್ರು. ಇದು ಚೆನ್ನಾಗಿದೆ, ಗಾಜಿಂದು. ಇದು ಅಮ್ಮಂಗೆ ಆಫೀಸ್ಗೆ ಡೈಲಿ ವೇರ್. ಹಿಂಗೆ ಸಿಂಗಲ್ ಈ ಕಡೆ ಹಿಂಗೆ ಇಲ್ಲಿ ಬಳೆ ಹಾಕ್ಕೊಂಡು, ಈ ಕಡೆ ಬಳೆ ಹಾಕ್ಕೊಂಡು, ಇಲ್ಲಿ ವಾಚ್ ಕಟ್ಕೊಂಡು ಅಮ್ಮ ಆಫೀಸ್ಗೆ ಹೋಗ್ತಾರೆ. ಇದಾಯ್ತಾ? ಇದು 100 ರೂಪಾಯಿ 3 ಜೊತೆ. 100 ರೂಪಾಯಿ 3 ತಗೊಳ್ಳಿ ಅಂತ ಹೇಳ. ಆಮೇಲೆ ಇದೊಂದು ದೇವರಿಗೆ ಹಿಂಗೆ ಧೂಪ ಥರ ಖಾಲಿ ಆಗಿತ್ತು. ನಾನೊಂದು ಧೂಪ ತಗೊಂಡೆ, ಅಲ್ಲೇ ಇತ್ತು, ಹೆಂಗೂ ತರಬೇಕಿತ್ತು ಅಂತ ಇದೊಂದು ಧೂಪ ತಗೊಂಡೆ. ಬಳೆ 100 ರೂಪಾಯಿ, ಆ್ಯಂಡ್ ಅದು ಧೂಪ ಕೂಡ 100 ರೂಪಾಯಿಗೆ 3 ಅಂತ ಏನೋ ಕೊಟ್ಟ. 100 ರೂಪಾಯಿಗೆ 2 ಅಂದ. ನಾನು ಇನ್ನೊಂದು ಕೊಡಿ ಅಣ್ಣ ಅಂತ ಕೇಳಿ 100 ರೂಪಾಯಿ 3 ಇಸ್ಕೊಬಂದೆ. ಮತ್ತೆ ತಿನ್ನೋದಾ? ತಿನ್ನೋದು ಅಂದರೆ ತಿನ್ನೋದಲ್ಲ. ಸೋಂಪು, ಮನೇಲಿ ಸೋಂಪು ಇರಲಿಲ್ಲ. ಸಾದಾ ಸೋಂಪು ತರ್ತೀನಿ ಅಂತ ಅಂದಿದ್ದೆ ಆಚೆ. ಅಮ್ಮ ಬೇಡ, ಇದು ಇರಲಿ ಅಂತ ಹೇಳಿ ಇದೊಂದು ಸ್ವೀಟ್ ಸೋಂಪು ತಗೊಂಡ್ರು. 60 ರೂಪಾಯಿ 100 ಗ್ರಾಮ್ ಏನೋ ಇರಬೇಕು. ಆಮೇಲೆ ಇದು ಧನಿಯಾದ ಅನಿಸುತ್ತೆ, ಏನೋ ಗೊತ್ತಿಲ್ಲ, ಗುಲಾಬ್ ಧನಿಯಾ ಅಂತ ಏನೋ ಹೇಳ್ದ ಅಣ್ಣ. ಇದು ನನಗೆ ಇಷ್ಟ ಆಯಿತು. ಸುಮ್ಮನೆ ಹಂಗೆ ಊಟ ಆದಮೇಲೆ ಹಿಂಗೆ ಹಾಕ್ಕೊಳ್ಳೋಕ್ಕೆ. ನನ್ನ ಅಕ್ಕ ಇದ್ರೆ ಹಾಕ್ಕೊಳ್ತಾಳೆ. ಊಟ ಆದ ತಕ್ಷಣ ಅವಳಿಗೇನಾದರೂ ಅಡಿಕೆ ಆದರೂ ತಾಮ್ ಅಂತ ತಿಂತಾಳೆ. ಆಮೇಲೆ ಇದೊಂದು ಸ್ವೀಟ್ ಆಮ್ಲ ಅಮ್ಮ ತಗೊಂಡ್ರು. ಇದೊಂದು ತಗೊಂಡ್ವಿ. ಇದು ಸ್ವೀಟ್ ಆಮ್ಲ 100 ರೂಪಾಯಿ 100 ಗ್ರಾಮ್ಸಾ ಗೊತ್ತಿಲ್ಲ, 80 ರೂಪೀಸ್ 100 ಗ್ರಾಮ್ಸ್ ಏನೋ ಅನಿಸುತ್ತೆ. ಇರಿ ಬಿಲ್ ಇದೆ. 220 ಕೊಟ್ಟೆ ಈ 3 ಐಟಮ್ಗೆ. ಆ ಎಕ್ಸಿಬಿಷನ್ ಹೆಸರು ಬಂದುಬಿಟ್ಟು ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ. ಬೀದರವ್ರು ಇವರು. ಕನ್ನಡ ಬರುತ್ತೆ ಯೂಶ್ವಲಿ, ಅವ್ರು ಬೀದರವರಲ್ಲ, ಬಟ್ ಮಾತಾಡಲ್ಲ ಅವ್ರು. ಯಾರೂ ಕನ್ನಡ ಮಾತಾಡ್ತಾ ಇರಲಿಲ್ಲ, ಬರೀ ಹಿಂದಿ ಮಾತಾಡ್ತಾಯಿದ್ರು. 1, 2 ಅಂತೆಲ್ಲ ಕನ್ನಡದಲ್ಲಿ ಹೇಳ್ತಾಯಿದ್ರು, ಹಿಂದಿಲೇ ಮಾತಾಡ್ತಾಯಿದ್ರು. ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ, ಅಪೋಸಿಟ್ BVB ಕಾಲೇಜ್, ಗುಂಪಾ ರೋಡ್, ಬೀದರ್. ಈ ಎಕ್ಸಿಬಿಷನ್ ನಾವು ಹೋಗಿದ್ದು. ಇದಾಯ್ತಾ? ಸೋಂಪು ಐಟಮ್ ಆಯಿತಾ? ಆಮೇಲೆ ನನ್ನಮ್ಮ ಬಾಚಿನ್ಕೆ ತಗೊಂಡ್ರು. ನಾನು ಹೇಳ್ತೀನಿ ಏನದು, ನಾನು ರೀಸೆಂಟ್ ಆಗಲ್ಲ, ಲಾಸ್ಟ್ ಮಂತಲ್ಲಿ ಬೇವಿಂದು ಬರ್ತಾನೆ ಇದೆ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ.
ವುಡನ್ ಕೋಂಬ್ ಬಾಚಿನ್ಕೆ ಆರ್ಡ್ರ್ ಮಾಡಿದ್ದೆ. ಅಂದ್ರೂ ಇಲ್ಲ, ನನಗೆ ಇದೇ ಬೇಕು ಅಂತೇಳಿ ಒಂದೆರಡು ಬಾಚಿನ್ಕೆ ತಗೊಂಡು. ಇದೊಂದು 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 ಇದು 50 ರೂಪಾಯಿನೋ ಅನಿಸುತ್ತೆ. 50 ರೂಪಾಯಿ 3 ಕೊಟ್ಟ ಅನ್ನ. 50 ರೂಪಾಯಿ 3 ಬಾಚಿನ್ಕೆ ಆಯಿತಾ. ಇದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಮೈ ಮೋಸ್ಟ್ 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 ಫೇವ್ರೆಟ್ ಆ್ಯಂಡ್ ಲಾಸ್ಟ್ ಐಟಮ್. ಆ್ಯಕ್ಚುಲಿ ಫಾಸ್ಟ್ ಇದನ್ನೇ ತಗೊಂಡಿದ್ದು. ನನಗೂ ನನ್ನ ಅಕ್ಕಂಗೂ ಕ್ಲಿಪ್ಸ್ ಎಷ್ಟಿದ್ರೂ ಕಡಿಮೆನೇ. ಇದು ಬಟರ್ಫ್ಲೈ ಕ್ಲಿಪ್ಸ್. ಇದು ಓಲೆ ಚೆನ್ನಾಗಿದೆ, ಸೊಕ್ಕತ್ತಾಗಿದೆ. ಇದನ್ನ ನಮ್ಮ ತಗೊಂಡ್ರು, ತುಂಬ ಚೆನ್ನಾಗಿದೆ. ಇದು 80 ರೂಪೀಸಾ, 80ನೋ 100 ಎಷ್ಟೋ ಹೇಳ್ದ, 70 ಏನೋ ಕೊಟ್ಟ ಅನ್ಸುತ್ತೆ, ಗೊತ್ತಿಲ್ಲ. ಅಲ್ಲೇ ಜಾಸ್ತಿ ಆಗಿದ್ದು 520 ಏನೋ. ನನಗೆ ಅಂತ ಆಗಿತ್ತು. ಕ್ಲಿಪ್ಸ್ ಇದು ಇದು ಸೇಮ್ ಐತಿ, ಪರವಾಗಿಲ್ಲ. ನಾನು ನನ್ನ ಅಕ್ಕನ ಹಾಕ್ಕೊಳ್ತೀನಿ, ನನ್ನ ಅಕ್ಕನ ಒಂದು ಹಾಕ್ಕೊಳ್ತಾಳೆ, ಹಾಗೆ ಯಾವುದೋ ಒಂದು ಕ್ಲಿಪ್ಸ್ ತಗೊಂಡ್ವಿ. ಇದೊಂದು 4 ಕ್ಲಿಪ್. ಇದು ಆ್ಯಕ್ಚುಲಿ 30 ರೂಪಾಯಿ ಒಂದು ಹೇಳ್ದ, 100 ರೂಪಾಯಿ 4 ಮಾಲ್ಕ ಅಂತ ಹೇಳಿ 100 ರೂಪಾಯಿ 4 ತಗೊಂಡು ಬಂದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ಲಿಪ್ಸ್ ಇದೆರಡು. ಇದೊಂದು ಮಾಡೆಲ್. ಇದು ಜುಡಿಯೋದಲ್ಲಿ ಸಿಗುತ್ತೆ ಆ್ಯಕ್ಚುಲಿ, ನಮ್ಮೂರಲ್ಲಿ ಜುಡಿಯೋ ಇಲ್ಲ. ಜುಡಿಯೋದಲ್ಲಿ ನಾನು ನೋಡಿದ್ದೀನಿ, ಅಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲೋ ಏನೋ ರೀಲ್ಸಲ್ಲೋ ನೋಡಿದ್ದೆ, ಯಾರೋ ಜುಡಿಯೋ ಕ್ಲಿಪ್ಸ್ ಅಂತ ತೋರಿಸಿದ್ರು. ಅದು ಅಷ್ಟೇ 60 ರೂಪಾಯಿಗೇನೋ 70 ರೂಪಾಯಿಗೆ 3 ಅನಿಸುತ್ತೆ. ಆಲ್ಮೋಸ್ಟ್ ಅಷ್ಟೇ ಆಯ್ತಲ್ವ, 100 ರೂಪಾಯಿ 4 ಕೊಟ್ಟ ಅನ್ನ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಲಾಸ್ಟ್ ಟೈಮ್ ಅದಕ್ಕೆ ತಗೊಂಡಿದ್ದೆ, ಇಲ್ಲಿದೆ ನೋಡಿ ಅದೇ ಕ್ಲಿಪ್. ಈಗ ಮತ್ತೆ ಮೊನ್ನೆ ತಗೊಬಂದೆ, ಇರುತ್ತೆ ಅಂತಂದು. ನನ್ನ ಅಕ್ಕನ ಬರ್ತಾಳೆ ನೆಕ್ಸ್ಟ್ ಮಂತಲ್ಲಿ ನನ್ನ ಅಕ್ಕ ಬರ್ತಾಳೆ, ಅವಳಿಗೂ ಬೇಕಾಗುತ್ತೆ ಅಂತ ಹೇಳಿ ಇದೊಂದು. ಅವಳದು ಕೂದಲು ಸ್ವಲ್ಪ ದಪ್ಪ ಉದ್ದ, ಅವಳಿಗೆ ಇಷ್ಟು ದೊಡ್ಡದೆಲ್ಲ ಯೂಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅಂತಾಳೆ. ಅವಳಿಗೊಂದು ನನಗೊಂದು ಅಂತ ತಗೊಂಡೆ. ನನ್ನ ಅಮ್ಮ ಏನು ಹಾಕಲ್ಲ. ಆಮೇಲೆ ಇದೇನೋ ಹುಳಂತೂ ಚೆನ್ನಾಗಿತ್ತು, ಒಳ್ಳೆ ನಾಯಿ ಮರಿ ಕೂದಲು ಥರ ಐತಿದು. ಇದೊಂದು ಕ್ಲಿಪ್, ಈ ಕ್ಲಿಪ್, ಇದೊಂದು ಮಾಡೆಲ್, ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ 50 ರೂಪಾಯಿ. ಟ್ರ್ಯಾಕ್ಟರ್ 50 ರೂಪಾಯಿ ಇಲ್ಲ. ಆಮೇಲೆ 35 ರೂಪಾಯಿ ಒಂದು ಕೊಟ್ಟ, 35 ರೂಪಾಯಿ. ಆಮೇಲೆ ಇದು 40 ರೂಪೀಸ್. ದೊಡ್ಡದು ಬಡ ಹೇ ಅಂತ ಹೇಳಿ 40 ರೂಪೀಸ್ ಕೊಟ್ಟ. ಇದು 40. ಇದು 4 100, ಇದು 4ಕ್ಕೆ 100 ಆ್ಯಂಡ್ ಇದು 4ಕ್ಕೆ 100. ಅಲ್ಲೇ 520 ಆಯಿತು. ಕ್ಲಿಪ್ಸ್ ನನಗೆ ಫುಲ್ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿದೆ ಅಂದರೆ ಕ್ಲಿಪ್ಸ್ ಅಷ್ಟೇ. ಇಷ್ಟೇ ನಾವು ತಗೊಂಡು ಬಂದಿದ್ದು ಇವತ್ತಿನ ಎಕ್ಸಿಬಿಷನ್ ಸೇಲಲ್ಲಿ, ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋದಲ್ಲಿ. ಆಮೇಲೆ ಪಾಟ್ಸ ಇತ್ತು, ಪಿಂಗಾಣಿದು, ಅದು ಎಷ್ಟು ಕಾಸ್ಟ್ಲಿ ಹೇಳ್ತಾನೆ ಗೊತ್ತಾ. ಆಮೇಲೆ ಸೋಫಾ ಸೆಟ್ ಇತ್ತು, ಅದು ನಮ್ಮಮ್ಮ ತೊಗೊಳಕ್ಕೆ ರೆಡಿ ಇದ್ದರು. ನೋ ಟು ಸೋಫಾ ಸೆಟ್. ಮನೇಲಿ ಜಾಗ ಎಲ್ಲ ಹಾಕಿ ತುಂಬಿಸಿ ಇಡ್ತಾರೆ ನನ್ನಮ್ಮ. ಸೊ ಇದಾಗಿತ್ತು ಇವತ್ತಿನ ಎಕ್ಸಿಬಿಷನ್ ಶಾಪಿಂಗ್ ಹಾಲ್. ಇದಿಷ್ಟು ನಾವು ತಗೊಂಡಿದ್ದು. ಮತ್ತು ಕನ್ಫ್ಯೂಸ್ ಆಗಬೇಡಿ, ಲಿನೆನ್ ಹೌಸಲ್ಲಿ ತಗೊಂಡಿದ್ದಲ್ಲ, ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋದಲ್ಲಿ ತಗೊಂಡಿದ್ದು. ಇದಾಗಿತ್ತು ಇವತ್ತಿನ ಶಾಪಿಂಗ್ ಬ್ಲಾಗ್. ಇನ್ನೊಂದು ಶಾಪಿಂಗ್ ಹಾಲ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.